ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಯಜಮಾನ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ರಾಯ್ ರಾಘು ಹತ್ರ ಬಂದಿರ್ತಾನೆ. ಹೇಗಾದ್ರೂ ಮಾಡಿ ರಾಘುನ ಮತ್ತು ಝಾನ್ಸಿನ ಒಂದ್ ಮಾಡೋಣ ಅಂತ ಝಾನ್ಸಿ ಮತ್ತು ರಾಯ್ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅಯ್ಯೋ ರಾಘು ಸಾರ್, ಅದೇನ್ ತಾತನ ಕತೆ ಕೇಳ್ತೀರಾ? ತಾತನ್ಗಂತೂ ತುಂಬಾನೇ ಹುಷಾರಿಲ್ಲ. BP ಶುಗರ್ ಅಂತೂ ತುಂಬಾನೇ ಹೈ ಆಗ್ಬಿಟ್ಟಿದೆ. ಯಾವ ಟ್ಯಾಬ್ಲೆಟ್ ವರ್ಕೇ ಆಗ್ತಿಲ್ಲ ಅಂತ ಹೇಳಿದಾಗ ರಾಘು, ಹೌದಾ, ಹಾಗಿದ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಿತ್ತಲ್ಲ. ಡಾಕ್ಟರ್ ಹತ್ರ ಕರ್ಕೊಂಡೋದ್ರೆ ಏನಾಗಿದೆ ಅಂತ ಹೇಳ್ತಾ ಇದ್ರು ಅಂತ ಹೇಳಿದಾಗ ರಾಯ್, ಅದು ಕರ್ಕೊಂಡು ಹೋಗಿದ್ದೆ ಸಾರ್, ಆದ್ರೆ ಡಾಕ್ಟ್ರು ಈ ಮನೋವ್ಯಾಧಿಗೆ ಯಾವ್ದು ಟ್ಯಾಬ್ಲೆಟ್ ಇಲ್ಲ, ಇದು ವಾಸಿಯಾಗಲ್ಲ ಅಂತ ಹೇಳ್ಬಿಟ್ರು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗ್ಲಿಲ್ಲ. ಅದಕ್ಕೆ ನಿಮ್ ಹತ್ರ ಬಂದೆ. ಅವ್ರನ್ನ ಇಲ್ಲಿ ಕರ್ಕೊಂಬರೋಣ ಅನ್ಕೊಂಡೆ, ಆದ್ರೆ ನಿಮ್ ಮನೆಯವರೆಲ್ಲ ಈ ತರ ಇದಾರಲ್ಲ, ಅದಕ್ಕೆ ಯಾಕೆ ಸುಮ್ನೆ ಅಂತ ಏನಾದ್ರೂ ಐಡಿಯಾ ಮಾಡೋಣ ಅಂತ ನಿಮ್ ಹತ್ರ ಬಂದೆ. ಓ, ಅವಾಗಿಂದ ನೋಡ್ತಾ ಇದ್ದೀನಿ, ಮನೇಲಿ ಯಾರು ಕಾಣ್ತಾ ಇಲ್ಲ. ಯಾಕೆ ಸಾರ್, ಮನೇಲಿ ಯಾರು ಇಲ್ವಾ ಅಂತ ಕೇಳಿದಾಗ ರಾಘು, ಇಲ್ಲ ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ತಾನೆ. ಆಗ ರಾಯ್, ಓ ಹೌದಾ, ಒಳ್ಳೇದಾಯ್ತು. ಒಂದ್ 10 ನಿಮಿಷ ಇಬ್ರು ಚೆನ್ನಾಗಿರೋ ತರ ಆಕ್ಟ್ ಮಾಡ್ಬಿಡಿ, ಅದನ್ನೇ ವಿಡಿಯೋ ಮಾಡ್ಕೊಂಡು ಹೋಗಿ ಸಂಪತ್ ಸರ್ಗೆ ತೋರಿಸ್ಬಿಡ್ತೀನಿ, ಅಂದ್ರೆ ಅವರು ಆರಾಮಾಗಿರ್ತಾರೆ ಅಂತ ಹೇಳಿದಾಗ ರಾಘು, ಓ ಹೌದಾ, ಬೇಡ ಬೇಡ, ನನ್ನಿಂದ ಮಾತ್ರ ಆಗಲ್ಲ ಅಂತ ರಾಘು ಹೇಳ್ತಾನೆ. ಆಗ ಝಾನ್ಸಿ, ಓಕೆ ರಾಯ್, ನನಗಂತೂ ಓಕೆ ಅಂತ ಹೇಳಿದಾಗ ರಾಘು, ಏನ್ರಿ ಓಕೆ, ನನಗಂತೂ ಇದೆಲ್ಲ ಮಾಡೋಕೆ ಇಷ್ಟ ಇಲ್ಲ, ಸಾಕಾಗೋಗಿದೆ ನನಗೆ ನಾಟಕ ಮಾಡಿ ಮಾಡಿ, ಇನ್ ಮುಂದೆ ನಾಟಕ ಮಾಡೋಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದಾಗ ರಾಯ್, ಏನ್ ಸಾರ್ ನೀವು ಈ ತರ ಮಾತು ಹೇಳ್ತಾ ಇರೋದು? ಅವಾಗ ನೋಡಿದ್ರೆ ಮನೆಯಿಂದ ಆಚೆ ಬರುವಾಗ ತಾತನ ಚೆನ್ನಾಗಿ ನೋಡ್ಕೊಳ್ಳಿ, ಟೈಮ್ ಟ್ಯಾಬ್ಲೆಟ್ ಕೊಡಿ, ಅವ್ರನ್ನ ಹಾಗೆ ನೋಡ್ಕೊಳ್ಳಿ ಹೀಗೆ ನೋಡ್ಕೊಳ್ಳಿ ಅಂತ ಹೇಳಿ ಬಂದವರು ಇವತ್ತವರು ಹುಷಾರಿಲ್ದೆ ನಳಾಡ್ತಾ ಇದ್ದಾರೆ, ತುಂಬಾನೇ ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರು ನಿಮ್ ಮನಸ್ಸು ಕರಗ್ತಾ ಇಲ್ವಾ? ಇದೇನಾ ನೀವು ತಾತಕ್ ಕೊಡೋ ಗೌರವ ಮರ್ಯಾದೆ ಅಂತ ಕೇಳಿದಾಗ ರಾಘುಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತೇ ಆಗೋದಿಲ್ಲ. ಆಗ ರಾಯ್, ಪ್ಲೀಸ್ ಸರ್ ಪ್ಲೀಸ್ ಅಂತ ಹೇಳಿದಾಗ, ಆಯ್ತಾಯ್ತು, 5 ನಿಮಿಷ ಮಾಡೋದು ನಾನು ಅಂತ ಹೇಳಿದಾಗ ರಾಯ್, ಓಕೆ ಓಕೆ ಸಾರ್, ಡನ್, ನೀವು ಒಳಗಡೆ ಆಕ್ಟ್ ಮಾಡ್ತಾ ಇರ್ರಿ, ನಾನು ಹೊರಗಡೆ ವಿಡಿಯೋ ಮಾಡ್ತಾ ಇರ್ತೀನಿ ಅಂತ ಹೊರಗಡೆ ಹೋಗಿ ಕಿಟಕಿಲಿ ಮೊಬೈಲ್ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಈ ಕಡೆ ತಾತ ತುಂಬಾನೇ ಖುಷಿಯಿಂದ ಕಾಫಿ ಕುಡಿತಾ ಇರ್ತಾನೆ. ಆಗ ಮಲ್ಲಿ, ಯಾಕ್ರಿ ಯಜಮಾನ್ರ ಭಾಳ ಖುಷಿ ಆಗದ್ರಲ್ರಿ, ಯಾಕ್ರಿ ಏನ್ ವಿಷಯ ಅಂತ ಕೇಳಿದಾಗ, ಏನ್ರು ನೀವು ಪದೇ ಪದೇ ಹೇಳಿದ್ದನ್ನೇ ಹೇಳ್ಬೇಕಾ? ಅಲ್ಲ, ಮೊಮ್ಮಗಳು ಅಷ್ಟು ಖುಷಿ ಆಗಿದ್ದಾಳೆ, ಒಳ್ಳೆ ಮಂತನ ಸೇರಿದಾಳೆ ಅಂದಮೇಲೆ ಖುಷಿ ಇಲ್ಲದೆ ಇರುತ್ತಾ ಅಂತ ಹೇಳಿದಾಗ, ಹೌದೌದು ಯಜಮಾನ್ರ, ನೀವು ಹೇಳಿದ್ದು ನಿಜಾನ, ಮೇಡಮ್ ಅವರು ಆ ಮನ್ಯಾಗ ಭಾಳ ಖುಷಿಯಿಂದ ಅದಾರ ಅಂತ ಮಲ್ಲಿ ಹೇಳ್ತಾಳೆ. ಆಗ ತಾತ, ಇಲ್ಲಪ್ಪ, ಅದು ಮನುಷ್ಯನಿಗೆ ನೆಮ್ಮದಿ ಖುಷಿ ಸಂತೋಷ ಅನ್ನೋದು ಮನಸ್ಸಿಗಿದ್ರೆ ಆತನಿಗೆ ಯಾವ ಕಾಯಿಲೆನೂ ಬರಲ್ಲ, ಯಾವ ಮೆಡಿಸಿನ್ ಅವಶ್ಯಕತೆನೂ ಇಲ್ಲ ಅಂತ ಡಾಕ್ಟರ್ ಹೇಳ್ತಾ ಇದ್ರು. ನನಗೂ ಅಷ್ಟೇ, ಇನ್ನೂ 1 ವಾರ ನಾನು ಇದೇ ಥರ ಹ್ಯಾಂಡಲ್ ಮಾಡಿದರೆ ಮುಂದೆ ಯಾವ ಟ್ಯಾಬ್ಲೆಟು ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಡಾಕ್ಟರ್ ಹೇಳ್ತಾ ಇದ್ರು ಅಂತ ತಬ್ಲಾ ಮತ್ತು ಮಲ್ಲಿಗೆ ತಾತ ಹೇಳ್ತಾನೆ. ಈ ಕಡೆ ರಾಯ್ ರಾಘು ಮತ್ತು ಝಾನ್ಸಿಯ ರೊಮ್ಯಾಂಟಿಕ್ ಆಗಿರೋ ವಿಡಿಯೋನ ಶೂಟ್ ಮಾಡೋಕೆ ಅಂತ ಕಿಟಕಿಯಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತಾನೆ ಮೊಬೈಲ್ ಹಿಡ್ಕೊಂಡು. ಈ ಕಡೆ ಝಾನ್ಸಿ ಮತ್ತು ರಾಘುನ ರೊಮ್ಯಾಂಟಿಕ್ ಸೀನ್ ಶುರುವಾಗುತ್ತೆ. ಒಳಗಡೆಯಿಂದ ರಾಘು ಬರ್ತಾನೆ. ಝಾನ್ಸಿ, ಝಾನ್ಸಿ ಬಂಗಾರ, ಎಲ್ಲಿದೆಯಾ ಚಿನ್ನ ಅಂತ ಕರೆದಾಗ, ಓ ಯಜಮಾನ್ರೆ, ನಾನು ಇಲ್ಲೇ ಇದ್ದೀನಿ ಹೇಳಿ ಅಂತ ಹೇಳಿದಾಗ, ಓ ತಲೆ ಸ್ನಾನ ಮಾಡಿದ್ಯಾ? ಯಾಕೆ ತಲೆ ಸ್ನಾನ ಮಾಡಿದೆ? ಸಾಯಂಕಾಲ ಬೇರೆ, ಹೊರಗಡೆ ನೋಡಿದರೆ ಕೋಲ್ಡ್ ಬೇರೆ ಇದೆ, ಯಾಕೆ ತಲೆ ಸ್ನಾನ ಮಾಡಿದೆ? ನೆಗಡಿ ಆಗಲ್ವಾ ಅಂತ ಹೇಳಿದಾಗ, ಓ ನನಗೆ ನೆಗಡಿ ಆಗುತ್ತೆ ಅಂತ ನೀವು ಚಿಂತೆ ಮಾಡ್ತಾ ಇದ್ದೀರಾ? ನನಗೆ ನೆಗಡಿ ಆಗಿದೆ ಅಂದಮೇಲೆ ನಿಮಗೂ ನೆಗಡಿ ಆಗಬೇಕಲ್ವಾ ಅಂತ ಹೇಳಿ ಝಾನ್ಸಿ ತನ್ನ ತಲೆ ಕೂದಲು ನೀರನ್ನ ರಾಘುಗೆ ಸಿಡಿಸ್ತಾ ಓಡಾಡ್ತಾ ಇರ್ತಾಳೆ. ಆಗ ರಾಘು, ಬೇಡ ಚಿನ್ನ ಅಂತ ಓಡಾಡ್ತಾ ಇರ್ತಾನೆ. ಅದೇ ಟೈಮಿಗೆ ಅನಿತಾ ಝಾನ್ಸಿ ಮನೇಲಿ ಇದ್ದಾಳೋ ಇಲ್ಲೋ ಅಂತ ಕ್ಲಾರಿಟಿ ತಗೊಳ್ಳೋಕೆ ಅಂತ ಬರ್ತಾ ಇರ್ತಾಳೆ. ಹೊರಗಡೆಯಿಂದ ರಾಯ್ ಈ ಸೀನ್ನ ತುಂಬಾನೇ ಎಂಜಾಯ್ ಮಾಡ್ತಾ ನಗ್ತಾ ನಿಂತ್ಕೊಂಡಿರ್ತಾನೆ. ಈ ಕಡೆ ಅನಿತಾ ಫಾಸ್ಟ್ ಆಗಿ ಮನೆ ಹತ್ರ ಬರ್ತಾ ಇರ್ತಾಳೆ. ಸಾಕು ಝಾನ್ಸಿ ಸಾಕು ಅಂತ ರಾಘು ಝಾನ್ಸಿಗೆ ಹೇಳ್ತಾ ಇರ್ತಾನೆ. ಆಗ ಝಾನ್ಸಿ, ಓ ಯಜಮಾನ್ರೆ, ಮನೇಲಿ ಯಾರೂ ಇಲ್ವಲ್ಲ, ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಇರೋಣ ಬಿಡಿ ಅಂತ ಹೇಳಿದಾಗ, ಹಾಗಲ್ಲ ಝಾನ್ಸಿ ಬಂಗಾರ, ಇವಾಗ ಟೈಮು ಟಿಫನ್ ಮಾಡೋದು ಅಂದಮೇಲೆ ಟಿಫನ್ ಮಾಡ್ಬಾ ಅಂತ ಹೇಳಿದಾಗ, ಓ ಟಿಫನಾ, ನಾನು ಮಾತ್ರ ಬರಲ್ಲ, ನೀವೇ ಬೇಕಾದರೆ ಅಲ್ಲೇ ಹೋಗಿ ಕೂಡಿಸಿ ಅಂತ ಹೇಳಿದಾಗ,
ಓ ಇಲ್ಲೇ ಅಲ್ವಾ ಬಂಗಾರ ಡೈನಿಂಗ್ ಟೇಬಲ್ ಇರೋದು ಅಂತ ಹೇಳಿದಾಗ, ಓ ಅದು ಹಾಗಲ್ಲ, ನೀವು ಎತ್ಕೊಂಡು ಹೋದು ಕೂಡಿಸಿದ್ರೆ ಮಾತ್ರ ನಾನು ಟಿಫನ್ ಮಾಡೋದು, ಇಲ್ಲಾಂದ್ರೆ ನಂಗೆ ಟಿಫನ್ ಬೇಡ ಅಂತ ಜಾನ್ಸಿ ರೊಮ್ಯಾಂಟಿಕ್ ಆಗಿ ಹೇಳ್ತಾಳೆ. ಆಗ ರಾಘು, ಓ ಕೂಸು ಮರಿನಾ, ಅಷ್ಟೇ ತಾನೇ, ಬಾ ಹಾಗಿದ್ರೆ ಅಂತ ತನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಕೂಡಿಸ್ತಾನೆ. ಇಷ್ಟೆಲ್ಲ ಇವರು ರೊಮ್ಯಾಂಟಿಕ್ ಆಗಿರೋದನ್ನ ಅನಿತಾ ಹೊರಗಡೆಯಿಂದ ನೋಡ್ತಾ ಇರ್ತಾಳೆ. ಅನಿತಿನ್ಗಂತೂ ರಾಘು ಮೇಲೆ ಸಿಕ್ಕಾಪಟ್ಟೆ ಸಿಟ್ಟು ಬಂದುಬಿಟ್ಟಿರುತ್ತೆ. ಏನಪ್ಪ ಇವನು ಅಷ್ಟೊಂದೆಲ್ಲ ಡೈಲಾಗ್ ಹೇಳಿ ಇವತ್ತು ಈ ಥರ ಹೆಂಡತಿ ಜೊತೆಗೆ ಇಷ್ಟೊಂದು ಚೆನ್ನಾಗಿದ್ದಾನೆ ಅಂತ ಮನಸ್ಸಲ್ಲೇ ಬೈಕೋತಾ ಇರ್ತಾಳೆ. 5 ನಿಮಿಷ ಅಲ್ಲ 10 ನಿಮಿಷ ಆದರೂ ಇವ್ರು ರೊಮ್ಯಾಂಟಿಕ್ ಸೀನ್ ಮುಗಿಯೋದೇ ಇಲ್ಲ. ಜಾನ್ಸಿನ ರಾಘು ಕುರ್ಚಿ ಮೇಲೆ ಕೂಡಿಸಿ, ಓ ಜಾನ್ಸಿ ಬಂಗಾರ, ನೀನು ಇಲ್ಲಿ ಕೂಡು, ನಾನು ನಿಂಗೆ ಟಿಫನ್ ಹಾಕೊಂಬರ್ತೀನಿ ಅಂತ ಹೇಳಿದಾಗ, ಅಲ್ಲ ಯಜಮಾನ್ರಿ, ಕೂದಲು ಹಸಿ ಇದೆ, ಕ್ಲಿಪ್ ಹಾಕಲ್ವಾ ಅಂತ ಜಾನ್ಸಿ ಹೇಳ್ತಾಳೆ. ಓ ಅಷ್ಟೇ ತಾನೇ ಅಂತ ಅಂದ್ಕೊಂಡು ರಾಘು ತಂದು ಒಂದು ಕ್ಲಿಪ್ನ ಜಾನ್ಸಿ ಜಡೆಗೆ ಹಾಕ್ತಾನೆ. ಇದನ್ನೆಲ್ಲ ನೋಡ್ತಾ ಇರೋ ಅನಿತಾ ಕಥ ಅಂತ ಕುದೀತಾ ಇರ್ತಾಳೆ. ಆದರೆ ರಾಯ್ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇರ್ತಾನೆ. ಜಾನ್ಸಿ ಬಂಗಾರ, ನೀನು ಇಲ್ಲಿ ಕೂಡು, ನಾನು ಟಿಫನ್ ಹಾಕೊಂಬರ್ತೀನಿ ಅಂತ ಹೋಗಿ ಟಿಫನ್ ಹಾಕೊಂಬರ್ತಾನೆ. ಆಗ ಜಾನ್ಸಿ, ಓ ಯಜಮಾನ್ರೆ, ಇವತ್ತು ನೀವೇ ಊಟ ಮಾಡಿಸ್ಬೇಕು, ನೀವು ಮಾಡಿಸಿದ್ರೆ ಮಾತ್ರ ನಾನು ಟಿಫನ್ ತಿನ್ನೋದು ಅಂತ ಹೇಳಿದಾಗ, ಓ ಅಷ್ಟೇ ತಾನೇ, ನಾನು ತಿನ್ನಿಸ್ಬೇಕಲ್ವಾ, ಆಯಿತು ನಾನೇ ತಿನ್ನಿಸ್ತೀನಿ ಬಂಗಾರ ಅಂತ ಒಳಗಡೆ ಹೋಗಿ ಟಿಫನ್ನ ಹಾಕೊಂಡ್ಬಂದು ಜಾನ್ಸಿಗೆ ಒಂದೊಂದು ತುತ್ತನ ತಿನ್ನಿಸ್ತಾ ಇರ್ತಾನೆ ರಾಘು. ಆಗ ರಾಯ್ ಅಚಾನಕ್ಕಾಗಿ ಅನಿತನಲ್ಲಿ ನೋಡ್ಬಿಡ್ತಾನೆ. ಇವಳೇನಪ್ಪ ಇದೇ ಟೈಮಿಗೆ ಕರೆಕ್ಟ್ ಟೈಮಿಗೆ ಎಂಟ್ರಿ ಕೊಟ್ಬಿಟ್ಲು, ಏನಾಗುತ್ತೋ ಏನೋ ಅಂತ ಟೆನ್ಷನಲ್ಲಿ ನೋಡ್ತಾ ಇರ್ತಾನೆ ರಾಯ್. ಈ ಕಡೆ ಹೊರಗಡೆ ಹೋಗಿರೋ ಮನೆಯವರು ವಾಪಸ್ ಬರ್ತಾ ಇರ್ತಾರೆ. ಆಗ ಅಜ್ಜಿ, ಅಲ್ಲೇ ಮಂಜುಳ, ರಾಘುನ ಯಾಕೆ ಬಾ ಅಂತ ಹೇಳಿಲ್ಲ, ಅವನಿಲ್ಲೇ ಹೋದ್ನೆ ಅಂತ ಕೇಳಿದಾಗ, ಅದು ಅತ್ತೆ ಅವನಿಗೆ ಏನೋ ಕೆಲಸ ಇದೆ ಅಂತ ಹೇಳ್ದ, ಅದಕ್ಕೆ ಬಿಟ್ಟು ಹೋದೆ, ಇಷ್ಟೊತ್ತಿಗಾಗಲೇ ಮನೆಗೆ ಬಂದಿರ್ಬೋದು ಅತ್ತೆ ಅಂತ ಹೇಳಿದಾಗ, ಏನೇ ನೀನು ಕತ್ತೆಗಾಗೋ ಅಷ್ಟು ವಯಸ್ಸಾಗಿದೆ, ಅಷ್ಟು ಬುದ್ಧಿ ಇಲ್ವಾ ನಿನಗೆ, ಅವನ್ನ ಅವಳ ಹತ್ರ ಬಿಡಬೇಡ ಅಂತ ನಿನಗೆ ಹೇಳಿದ್ದಿಲ್ವಾ, ಅವಳನ್ನ ದೂರ ಮಾಡಬೇಕು ಅಂತ ನಾವೆಲ್ಲ ಇಷ್ಟು ಪ್ಲ್ಯಾನ್ ಮಾಡಿದರೆ ನೀನು ಈ ಥರ ಮಾಡ್ತಾ ಇದೀಯಾ, ಅವಳು ಮೊದಲೇ ಎಂಥ ನಾಟಕದವಳು ಅಂತ ನಿನ್ಗೆ ಗೊತ್ತಿಲ್ವಾ, ಅವಳೇನಾದರೂ ಮಾಡಿ ರಾಘುನ ಬಲೆಗೆ ಬೀಳಿಸ್ಕೊಂಡ್ಬಿಡ್ತಾಳೆ ಕಣೆ, ಅದಕ್ಕೆ ಅವಳನ್ನ ದೂರ ಇಟ್ಟಿರಬೇಕು ಅಂತ ಹೇಳಿದಾಗ ಮಂಜುಳ, ಅವಳು ಏನು ಮಾಡಿದ್ರು ನನ್ನ ಮಗ ಅವಳ ಬಲೆಗೆ ಬೀಳಲ್ಲ ಬಿಡತ್ತೆ, ನಮ್ಮ ರಾಘು ಅವಳ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿದಾಗ, ಅವಳನ್ನ ಅಷ್ಟು ಸುಲಭವಾಗಿ ತಿಳ್ಕೊಬೇಡವೆ, ಅವಳು ಏನು ಬೇಕಾದರೂ ಮಾಡ್ತಾಳೆ ಅಂತ ಅಜ್ಜಿ ಹೇಳ್ತಾಳೆ. ಈ ಕಡೆ ಅನಿತಾ ಎಲ್ಲ ಸೀನು ನೋಡ್ತಾ ಅಳ್ತಾ ನಿಂತ್ಕೊಂಡ್ಬಿಟ್ಟಿರ್ತಾಳೆ ಪಾಪ. ಆಗ ಜಾನ್ಸಿ, ಓ ಯಜಮಾನ್ರಿ, ಇವತ್ತು ಹೇಗಾದರೂ ಯಾರೂ ಇಲ್ವಲ್ಲ, ಯಾಕೆ ನಾವಿಬ್ರು ಆಚೆ ಹೋಗ್ಬಾರ್ದು ಅಂತ ಹೇಳಿದಾಗ ರಾಘು, ಓ ಹೌದು, ಒಳ್ಳೆ ಐಡಿಯಾ, ಹಾಗೆ ಮನೆಗೆ ಬರುವಾಗ ನಿನಗೆ ಪಾನಿಪುರಿ ತಿನ್ನಿಸ್ತೀನಿ, ಅದು ನನ್ನ ಕೈಯಾರೆ ತಿನ್ನಿಸ್ತೀನಿ, ಓಕೆ ಬಂಗಾರ, ನಾನು ರೆಡಿಯಾಗಿ ಬರಲಾ ಅಂತ ಒಳಗಡೆ ಹೋಗ್ತಾನೆ ರಾಘು. ಈ ಕಡೆ ಸಡನ್ಲಿ ಜಾನ್ಸಿ ಅನಿತನ ನೋಡೇ ಬಿಡ್ತಾಳೆ. ಆಗ ನಗ್ತಾ ಜಾನ್ಸಿ ಹತ್ರ ಬಂದು, ಓ ತುಂಬಾ ಹೊತ್ತಾಯ್ತಾ ಅನಿತಾ ಬಂದು, ಓ ನಾನು ಅಬ್ಸರ್ವೇ ಮಾಡಲಿಲ್ಲ, ಯಾಕಂದರೆ ನಾವು ರೊಮ್ಯಾಂಟಿಕ್ ಮೂಡ್ನಲ್ಲಿ ಇದ್ವಲ್ಲ, ಪಾಪ ನೀನು ಬಂದದ್ದನ್ನು ನಾವು ಗಮನಿಸಲೇ ಇಲ್ಲ, ಒಳಗೆ ಬಾ ಅಂತ ಕರೆದಾಗ, ಬೇಕಾಗಿಲ್ಲ ಅಂತ ಅನಿತಲ್ಲಿಂದ ಹೊರಟೋಗ್ಬಿಡ್ತಾಳೆ. ಈ ಕಡೆ ಅನಿತಾ ಹೊರಗಡೆ ಬರ್ತಾ ಇರುವಾಗ ಅದೇ ಟೈಮಿಗೆ ಮನೆಯವರು ಒಳಗಡೆ ಹೋಗ್ತಾ ಇರ್ತಾರೆ. ಸೊ ಅಲ್ಲಿಗೆ ಅನಿತನ ನೋಡಿ ಅವ್ರಿಗೆಲ್ಲರಿಗೂ ಶಾಕ್ ಆಗಿ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ. ಆಗ ಪಲ್ಲವಿ, ಓ ಅನಿತಾ ಯಾವಾಗ ಬಂದೆ ಅಂತ ಕೇಳಿದಾಗ, ಆ ಮಾತಿಗೆ ಅನಿತಾ, ಓ ಯಾಕೆ ಬಂದೆ ಅಂತ ಕೇಳ್ತಾ ಇದ್ದೀಯಾ, ಅಂದರೆ ಬಾರದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ, ನಿಮ್ಮದೆಲ್ಲ ಬಂಡವಾಳ ಬಯಲಾಯ್ತಲ್ಲ ಅಂತ ಕೇಳ್ತಾ ಇದ್ದೀರಾ, ಅಲ್ಲ ಪಲ್ಲವಿ, ಜಾನ್ಸಿನ ಮನೆಯಿಂದ ಆಚೆ ಹಾಕಿದ್ವಿ, ಜಾನ್ಸಿ ಮನೇಲಿಲ್ಲ ಅಂತ ಯಾಕೆ ಸುಳ್ಳು ಹೇಳಿದೆ ಅಂತ ಹೇಳಿದಾಗ ಪಲ್ಲವಿ, ಅದು ಅನಿತಾ, ನಾವು ಅವಳನ್ನ ಹೊರಗಡೆ ಹಾಕಿದ್ವಿ ನಿಜ, ಆದರೆ ಅವಳು ಡ್ರಾಮಾ ಮಾಡಿಕೊಂಡು ಒಳಗಡೆ ಬಂದಿದ್ದಾಳೆ ಅಷ್ಟೇ, ನಮ್ಮ ಅಣ್ಣನೇ ಅವಳನ್ನ ಕತ್ತಿಡ್ದು ಆಚೆ ನೂಕಿದ್ದಾನೆ ಗೊತ್ತಾ ಅಂತ ಹೇಳಿದಾಗ, ಏನು ನಿಮ್ಮಣ್ಣನ, ಒಳಗಡೆ ಹೋಗಿ ನೋಡಿ ಏನೇನು ನಡೀತಾ ಇದೆ ಅಂತ, ರಾಘು ನೀನೇ ನನ್ನ 7 ಜನ್ಮದ ಹೆಂಡತಿ ಅನ್ನೋದೇನೋ, ಅವಳನ್ನ ಕೂಸು ಮರಿ ಮಾಡೋದೇನೋ, ಅವಳಿಗೆ ತುತ್ತು ತಿನ್ನಿಸೋದೇನೋ, ಇಷ್ಟೆಲ್ಲ ಇಟ್ಕೊಂಡು ನನ್ನ ಮುಂದೆ ಡ್ರಾಮಾ ಮಾಡ್ತೀರಾ ಅಂತ ಅನಿತಾ ಎಲ್ಲರನ್ನೂ ಬೈದು ಬಿಡ್ತಾಳೆ. ಅನಿತನ ಈ ಮಾತು ಕೇಳಿ ಎಲ್ಲರೂ ಶಾಕಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.